ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹತ್ಕೊಂಡಿದೆ ಅಲ್ವಾ, ಅದಂತೂ ಆರೋಗ್ಯ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ಎಲ್ಲರೂ ಕೂಡ ಈ ಒಂದು ಟ್ರೋಫಿನ ಗೆಲ್ಬೇಕು, ಬಿಗ್ ಬಾಸ್ನ ಗೆದ್ದೇ ಗೆಲ್ಬೇಕಂತ ಹೇಳಿ ಎಲ್ಲರೂ ಒಂದು ಹಠದಿಂದ ಒಂದು ಛಲದಿಂದ ಆಡ್ತಾ ಇದ್ದಾರಲ್ವಾ. ಹಾಗಾಗಿ ಎಲ್ಲರೂ ಕೂಡ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಟಾಸ್ಕ್ ಅನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡು ಆ ಒಂದು ಮನಸ್ಸಲ್ಲಿರೋದು ಎಲ್ಲವನ್ನ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿವರೆಗೂ ಕೂಡ ಯಾರ್ಯಾರ ಬಗ್ಗೆ ಏನೇನಿತ್ತೋ ಮನಸ್ಸಲ್ಲಿ, ಯಾರ ಬಗ್ಗೆ ಏನೇನಿತ್ತೋ ಅದನ್ನೆಲ್ಲ ಅವಾಗ ಶಾರ್ಟ್ ಔಟ್ ಮಾಡ್ಕೊಂಡು ಬಿಟ್ಟಿವಿ, ಆಯ್ತು ಎಲ್ಲ ಕ್ಲಿಯರ್ ಆಯ್ತು ಅಂತ ಹೇಳಿ ನಡ್ಬರ್ಕ ಇದ್ರು. ಆದ್ರೆ ಇವಾಗ ಮತ್ತೆ ಅದನ್ನೇ ಎತ್ತಿದ್ದಾರೆ. ಯಾಕಂತಂದ್ರೆ 15 ವಾರಗಳು ಏನೇನ್ ಮಾಡಿದ್ರು ಏನೇನಿಲ್ಲ ಎಲ್ಲವನ್ನ ಇವಾಗ ಕೆದಕಿ ತೆಗಿಬೇಕಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಕೆದಕಿ ತೆಗಿಯಕತ್ತಾರೆ. ಯಾಕಂತಂದ್ರೆ ಒಬ್ಬರ ಮೇಲೆ ಇದ್ದಂತಹ ಒಂದು ಅಭಿಪ್ರಾಯ ಏನಿತ್ತೋ ನಡಬರ್ಕ ಚೇಂಜ್ ಆಗಿತ್ತಲ್ವಾ, ಅದು ಮಾತ್ರ ಮತ್ತೆ ಫಸ್ಟಿಗೆ ಯಾವ ಥರ ಇತ್ತೋ ಹೇಟ್ ಮಾಡೋ ಥರ ಅದೇ ಥರ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವಾಗ ಅದೇ ನಡೀತಾ ಇದೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರಿಗೆ ಸಂಗೀತ ಅವ್ರಿಗಂತರೂ ಆಗಿ ಬರ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಫಸ್ಟ್ಗೆ ಇಬ್ಬರಿಗೂ ಕೂಡ ಎಷ್ಟು ಚಂದ ಹಚ್ಕೊಂಡು ಮಾತಾಡ್ಕೊಂತು, ಮತ್ತು ಆಮೇಲೆ ಇವರಿಬ್ಬರು ಒಂದು ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿತ್ತು. ಆದರೆ ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಯಾವ ಥರ ಆಗಿದೆ. ಫಸ್ಟ್ಲಿಂದ 6th ತನ ನಿಂದಿರಬೇಕಲ್ವಾ, ಇದರಲ್ಲಿ ಅವರು ಫಸ್ಟ್ ನಿಂತ್ರೆ ಯಾರ್ಯಾರಿಗೆ ಯಾವ್ಯಾವ ಪ್ಲೇಸನ್ನು ಕೊಡ್ತೀರಾ ಅಂತ ಹೇಳಿ ಇತ್ತಲ್ವಾ. ಅದರಲ್ಲಿ ಕಾರ್ತಿಕ್ ಅವರು 5th ಪ್ಲೇಸ್ ಸಂಗೀತ ಅವ್ರು ಕೊಟ್ರಲ್ವ, ಅದಕ್ಕೆ ಅವ್ರು ಒಪ್ಕೊಳ್ಳೇ ಇಲ್ಲ ಅಂತಲೇ ಹೇಳ್ಬೋದು. ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದರು. ಆಮೇಲೆ ತುಕಾಲಿ ಅವರು ಕೂಡ ಅಷ್ಟೇ. ತುಕಾಲಿ ಅವರು ಇಲ್ಲಿವರೆಗೂ ಕೂಡ ನಾನು ಅವರು ಸುದೀಪ್ ಅವರ ಕೈಯಲ್ಲಿ ಇರಬೇಕು, ಅಂದರೆ ಫಿನಾಲೆ ಒಂದು ಸಂದರ್ಭದಲ್ಲಿ ಅವ್ರು ಈ ಕಡೆ ನಾನು ಈ ಕಡೆ, ಒಟ್ಟು ಇಬ್ಬರ ಕೈ ಸುದೀಪ್ ಸರ್ ಅವ್ರ ಕೈಯಲ್ಲಿ ಇರಬೇಕು ಅಂತ ಹೇಳಿ ಹೇಳಿದ್ರಲ್ವಾ. ಆದರೆ ಇವಾಗ ಅದೇ ಮಾತನ್ನು ಹೇಳಿ ಎಂಥ ಸಂದರ್ಭ ಬಂದರೂ ಕೂಡ ನಾನು ನಿಮ್ಮನ್ನು ಬಿಟ್ಕೊಡಂಗೆ ಇಲ್ಲ, ಬಿಡೋದೇ ಇಲ್ಲ, ನಿಮ್ಮ ಹೆಸರು ತಗೊಳ್ತೀನಿ ಅಂತ ಹೇಳಿದ್ರಲ್ವಾ. ಇವಾಗ ನೋಡಿದ್ರೆ 5th ಪ್ಲೇಸಲ್ಲಿ ನಿಂದ್ರಿಸಿದ್ದೀರಾ ಅಂತ ಹೇಳಿ ನಾನು ಹಿಂದೇನು ಒಪ್ಕೊಳ್ಳಂಗೆ ಇಲ್ಲ, ಬಿಲ್ಕುಲ್ ಒಪ್ಕೊಳ್ಳಲ್ಲ ಅಂತ ಹೇಳಿ ಈ ಒಂದು ಮಾತನ್ನ ಹೇಳ್ತಿದ್ರು ಸಂಗೀತ ಅವ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಇಲ್ಲಿ ತನ ಅವ್ರು ಆಡ್ಕೊತ ಬಂದಿರೋದನ್ನೆಲ್ಲ ನೋಡಿಬಿಟ್ಟು ಫಿನಾಲಿಗೆ ಟಿಕೆಟ್ ಫಸ್ಟ್ ಅವ್ರಿಗೆ ಸಿಕ್ತಲ್ವಾ, ಅಂದರೆ ಎಲ್ಲರೂ ಅವ್ರು ಡಿಸರ್ವ್ ಇದ್ದಾರೆ ಅಂಥೇಳಿ ಅವ್ರಿಗೆ ಕೊಟ್ಟರು. ಆದರೆ ಇವಾಗ ಅದನ್ನು ಒಪ್ಕೊಳ್ತಾ ಇಲ್ಲಲ್ಲ, ಅದೇ ಸಂಗೀತ ಅವ್ರಿಗೆ ಕೋಪ ಬಂದಿದೆ. ಸಂಗೀತ ಅವರು ಹೇಳಿದ್ರಂತ ಏನಪ್ಪ ಅಂತಂದರೆ, ಇಲ್ಲಿ ನೀವಾಗಿ ಕೊಟ್ಟಿರೋದಲ್ಲ, ನಾನು ಡಿಸರ್ವ್ ಆಗಿರೋದಕ್ಕೆ ನೀವು ನನಗೆ ಕೊಟ್ಟಿದ್ದೀರಾ ಅಂಥೇಳಿ ಒಂದು ಮಾತನ್ನು ಹೇಳಿದ್ರಂತ. ಅದಕ್ಕೆ ತುಕಾಲಿ ಅವ್ರಿಗೆ ಕೋಪ ಬಂದಿದೆ. ಒಂದು ಕೃತಜ್ಞತೆನೇ ಇಲ್ಲ ನಿಮಗೆ, ಏನೂ ಇಲ್ಲ ನಿಮಗೆ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವಾಗಿರುವಂತಹ 6 ಕಂಟೆಸ್ಟೆಂಟ್ಗಳಲ್ಲಿ ಯಾರ್ಯಾರು ಯಾವ್ಯಾವ ಪ್ಲೇಸ್ನಾಗ ಇರ್ಬೇಕು ಅನ್ನೋದು ಅದು ಜನರಿಗೆ ಗೊತ್ತಿದೆ ಅಲ್ವಾ. ಹಾಗಾಗಿ ಜನರು ಮಾಡ್ತಾರೆ ಯಾರ್ಯಾರನ್ನ ಎಲ್ಲೆಲ್ಲಿ ಇರಿಸ್ಬೇಕಂತ ಹೇಳಿ ಅವರೇ ಈ ಒಂದು ಓಟನ್ನು ಮಾಡೋದಾಗ್ಲಿ, ಅವ್ರಿಗೆ ಓಟ್ ಮಾಡಿ ಅವ್ರ ಪ್ಲೇಸ್ ಏನಂತ ಹೇಳಿ ತೋರಿಸೋದಾಗ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇವರ ಈ ಒಂದು ಗುದ್ದಾಟ ಅಂತೂ ಆಗಲೇಬೇಕಲ್ವಾ. ಬಿಗ್ ಬಾಸ್ ಮನೆಯಲ್ಲಿ ಆ ಗುದ್ದಾಟ ಆಗಿಲ್ಲ ಅಂದರೆ ನಡೆಯಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಅವರು ಕೊಡುವಂತಹ ಟಾಸ್ಕ್ಗಳು ಹಂಗಿರ್ತಾವ, ಅವರು ಯಾರ್ಯಾರ ಬಗ್ಗೆ ಏನೇನು ಒಪಿನಿಯನ್ ಇದೆ, ಯಾರ ಮೇಲೆ ಯಾರಿಗೆ ಹೊಟ್ಟೆ ಕಿಚ್ಚಿದೆ, ಯಾರ ಮೇಲೆ ಯಾರಿಗೆ ದ್ವೇಷ ಇದೆ, ಯಾರ ಮೇಲೆ ಯಾರಿಗೆ ಪ್ರೀತಿ ಇದೆ, ಇದನ್ನೆಲ್ಲವನ್ನು ಕಂಡುಹಿಡಿದು ಯಾರ್ಯಾರ ಮಧ್ಯೆ ದ್ವೇಷ ಇರುತ್ತೋ ಮನಸ್ತಾಪ ಇರುತ್ತೋ ಅದನ್ನು ಕ್ಲಿಯರ್ ಮಾಡ್ಬೇಕಂತ ಹೇಳಿ ಒಂದೊಂದ್ಸಲ ಟ್ರೈ ಮಾಡ್ತಾರೆ. ಆದರೆ ಇವಾಗ ಅದೇ ಟ್ರೈ ಮಾಡ್ತಾ ಇದ್ದಾರೇನೋ ಅವರೋ ಇಲ್ಲೋ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವಾಗ ಫಿನಾಲೆಗೆ ಹೋಗ್ಬೇಕಂತ ಹೇಳಿ ಎಲ್ಲರೂ ರೆಡಿ ಇದ್ದಾರೆ. ಹಾಗಾಗಿ ಈಗ ಟ್ರೋಫಿನ ಗೆಲ್ಲಬೇಕು, ನಾನು ಮೊದಲೇ ಅಲ್ಲಿ ಒಂದು ಟ್ರೋಫಿ ತಂದು ಇಟ್ಬಿಟ್ರ ಮನೆಯಲ್ಲಿ, ಈಗ ಎಲ್ರಿಗೂ ಅದು ಇನ್ನೂ ಕಿಚ್ಚು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಅಂತ ಹೇಳಿ. ನಿಮಗೆ ಯಾರು ಗೆಲ್ಲಬಹುದು ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ನಮ್ರತಾ ಅವರು ಔಟ್ ಆದರೆ ಅಲ್ವಾ, ಹಾಗಾಗಿ ತುಂಬ ಸಪ್ಪಗಾಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವಿನಯ್ ಅವರು. ಯಾಕಂತಂದರೆ ನಮ್ರತಾ ಅವರು ಅವ್ರ ಟೀಮಲ್ಲಿ ಇದ್ದಂತಹ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೋಗೇ ಬಿಟ್ಟರು. ಈಗ ಕೊನೆಯದಾಗಿ ಉಳಿದಿರೋದು ಮಾತ್ರ ವಿನಯ್ ಅವರು. ವಿನಯ್ ಅವ್ರಿಗೆ ಇಷ್ಟು ದಿನ ಕೂಡ ನಮ್ರತಾ ಅವರು ಏನು ಆಡ್ತಿದ್ರು ಏನಿಲ್ಲ ಅನ್ನೋದು ಎಲ್ಲ ಗೊತ್ತಿತ್ತು ಅವ್ರಿಗೆ. ಅವ್ರು ಹೇಳಿದರು ಏನಪ್ಪ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಆಟ ಅವರೇ ಆಡ್ತಿದ್ರು, ನಾನೇ ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಇಲ್ಲ ಅಂತೇಳಿ ಒಂದು ಮಾತನ್ನು ಅವ್ರು ಇರಬೇಕಾಗಿತ್ತು ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದ್ರು. ಅಂದರೆ ಕಾರ್ತಿಕ್ ಅವ್ರಿಗೆ ಮತ್ತು ನಮ್ರತಾ ಅವ್ರಿಗೆ ಇಬ್ಬರಿಗೆ ಬಿದ್ದಿತ್ತಲ್ಲ, ಅವಾಗ ಕಾರ್ತಿಕ್ ಅವ್ರು ಸೇಫ್ ಆದರು, ಆಮೇಲೆ ನಮ್ರತಾ ಅವ್ರು ಹೋದ್ರಲ್ವಾ. ಇದಕ್ಕೆ ಕಾರ್ತಿಕ್ ಅವ್ರಿಗಿನ್ನ ನಮ್ರತಾ ಅವ್ರಿಗೆ ಬೆಸ್ಟ್ ಇದ್ರ ಅನ್ನೋ ಒಂದು ಮಾತನ್ನು ಮಾತಾಡಿದ್ರು ಅಂತಲೇ ಹೇಳ್ಬೋದು ಸಂಗೀತ ಅವರು ಮತ್ತು ವಿನಯ್ ಅವರು. ಆಮೇಲೆ ಆ ಕಡೆ ಬಂದ್ಬಿಟ್ಟು ಕೂಡ ಮಾತಾಡಿದ್ರು ಕಾರ್ತಿಕ್ ಅವ್ರ ಬಗ್ಗೆ. ಏನಪ್ಪ ಅಂತಂದರೆ, ಇವಾಗ ಯಾರೂ ಇಲ್ಲಲ್ಲ, ತಾನು ಆಟ ಚೆನ್ನಾಗಿ ಆಡ್ಬೋದಾಗಿತ್ತು, ಬಟ್ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಂಡ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅಂತಲೇ ಹೇಳ್ಬೋದು. ಎದಕ್ಕಂತಂದರೆ, ಈಗ ಇವರು ಇಲ್ಲ ಅವರು ಇಲ್ಲ, ಯಾರೂ ಇಲ್ಲ. ಈಗ ತುಕಾಲಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿಬಿಟ್ಟು ಅವ್ರ ಟೀಮಲ್ಲೇ ಹೋಗಬೇಕಾಗುತ್ತಲ್ವ, ಆ ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲಿ ವಿನಯ್ ಅವರು ಮತ್ತು ಸಂಗೀತ ಅವರು ಅಂತಲೇ
ಹೇಳ್ಬೋದು. ಮತ್ತು ಪ್ರತಾಪ್ ಅವ್ರ ಬಗ್ಗೆ ಇದ್ದಂತಹ ಒಪಿನಿಯನ್ ಎಲ್ರಿಗೂ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಎದಕ್ಕಂತಂದರೆ ಎಲ್ಲರೂ ಕೂಡ ಹೇಳಕತ್ತಾರೆ, ಇಷ್ಟು ದಿನ ಲೇಟಾಗಿ ಬರ್ತಿದ್ರು, ಅಡುಗೆ ಮನೆಗೆ ಬರ್ತಿದ್ದಿಲ್ಲ, ಸಹಾಯನೇ ಮಾಡ್ತಿದ್ದಿಲ್ಲ. ಆದರೆ ಇವಾಗ ನೋಡಿದರೆ ಈಗೇನೆ ಫಿನಾಲೆ ಆಯಿತು ಬಂದದಲ್ಲ, ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದಾಳೋದೇನು, ಬಂದು ಅಡುಗೆ ತಲೆ ಸಹಾಯ ಮಾಡೋದೇನು ಅಂತ ಹೇಳಿ ಕಾರ್ತಿಕ್ ಅವ್ರಿಗೂ ಕೋಪ ಬಂದಿದೆ. ಆಮೇಲೆ ಎಲ್ಲರೂ ಕೂಡ ಈ ಒಂದು ಮಾತನ್ನು, ಅಂದರೆ ಇವ್ರು ಚೇಂಜ್ ಆಗಿದ್ದಾರೆ, ಹಳ್ಳಿ ಭಾಷೆಯನ್ನು ಮಾತಾಡೋದೇನು, ಇಂಗ್ಲೀಷ್ ಮಾತಾಡೋದೇನು, ಇದೆಲ್ಲವನ್ನು ಮಾತುಗಳನ್ನು ಇವರು ಕೂಡ ಕಾರ್ತಿಕ್ ಅವ್ರು ಹೇಳ್ತಾ ಇದ್ದಾರೆ ಪ್ರತಾಪ್ ಅವ್ರಿಗೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆ ಮನಸ್ಸಲ್ಲಿ ಏನಿರುತ್ತೋ ಅದು ಯಾವಾಗ ಹೊರಗೆ ಬರುತ್ತೋ ಅದಕ್ಕೆಲ್ಲ ಟೈಮ್ ಬರ್ಬೇಕಂತಾರಲ್ಲ, ಅದು ನಿಜ ಅಂತಲೇ ಹೇಳ್ಬೋದು. ಇಷ್ಟು ದಿನ ಯಾರ್ಯಾರ ಮನಸ್ಸಲ್ಲಿ ಏನೇನಿತ್ತು ಎಲ್ಲವೂ ಕೂಡ ಇವಾಗ ಹೊರಗೆ ಬರಕತ್ತದ. ಆಮೇಲೆ ತುಕಾಲಿ ಅವ್ರ ಬಗ್ಗೆ ವಿನಯ್ ಅವರು ಮಾತಾಡಿದ್ರು. ಏನಂತಂದರೆ ಆ ಒಂದು ಅಡುಗೆ ಮಾಡೋಕೆ ಕಾರ್ತಿಕ್ ಅವ್ರನ್ನ ಬಿಟ್ಟು ಈ ಕಡೆ ಮುಸ್ರೆ ತಿಕ್ಕಕ್ಕ, ಅಂದರೆ ಪಾತ್ರೆ ತಿಕ್ಕೋದಕ್ಕೆ ಪ್ರತಾಪಿಗೆ ಬಿಟ್ಬಿಟ್ರೆ ಆಯಿತು, ನಾನು ಆರಾಮ್ ಇರ್ಬೋದು ಅಂಥೇಳಿ ಅವರ ಪ್ಲ್ಯಾನ್ ಅದು ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ನಿಜವಾಗ್ಲೂ ಪ್ರತಾಪ್ನ ಈ ಕೆಲ್ಸಕ್ಕೆ ಬಿಟ್ಟು ಕಾರ್ತಿಕ್ ಅವ್ರನ್ನ ಅಡುಗೆಗೆ ಬಿಟ್ಟು ತಾವು ಆರಾಮ್ ಇರೋದಕ್ಕೆ ನೋಡ್ತಾ ಇದ್ದಾರಾ ತುಕಾಲಿ ಅವರು? ನಿಮ್ಗೇನು ಅನ್ನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೇ ಇರಲಿಲ್ಲ ಇಬ್ಬರು ಕೂಡ. ಯಾರ್ಯಾರಪ್ಪ ಅಂತಂದರೆ ತುಕಾಲಿ ಅವರು ಮತ್ತು ಪ್ರತಾಪ್ ಅವರು. ಇಬ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಸೆಗಳು ಏನೇನಿದಾವೆ ನಿಮ್ಗೆ ಅಂತ ಹೇಳಿ ಕೇಳಿದಾಗ, ನಿಮ್ಮ ಆಸೆಗಳನ್ನು ಹೇಳಿ 5, ಅದರಲ್ಲಿ ಆಗುವಂತಹ ಎಲ್ಲವನ್ನು ನಾವು ಮಾಡ್ತೀವಿ, ಆಗದೆ ಇರೋದನ್ನು ಬಿಡ್ತೀವಿ, ಅದರಲ್ಲಿ ಯಾವುದಾಗುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರಲ್ವ. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗಿ ಹೇಳಿ ಬರಾಕತ್ತಿದ್ರಲ್ವ. ಅವಾಗ ಪ್ರತಾಪ್ ಅವರು ನಾನು ಕ್ಯಾಪ್ಟನ್ ಆಗಬೇಕು, ನಮ್ಮ ಅಪ್ಪ ಅಮ್ಮನ ಫೋಟೋ ನಾನು ನೋಡಬೇಕು ಅಂತ ಅವ್ರು ಹೇಳಿದರು. ಆಮೇಲೆ ಇಲ್ಲಿ ತನಕ ನಾನು ಕ್ಯಾಪ್ಟನ್ನೇ ಆಗಿಲ್ಲ, ಒಂದು ದಿನಕ್ಕಾದರೂ ನಾನು ಕ್ಯಾಪ್ಟನ್ ಆಗಬೇಕು, ಆ ಒಂದು ಅಧಿಕಾರವನ್ನು ನಾನು ಕೂಡ ಮಾಡಬೇಕು, ನಾನು ಕ್ಯಾಪ್ಟನ್ ಆಗಬೇಕು, ಹಾಗೇ ಇಲ್ಲ ಅಂಥೇಳಿ ತುಂಬ ಹತ್ರ ಅಂತಲೇ ಹೇಳ್ಬೋದು ತುಕಾಲಿ ಅವರು. ಆಮೇಲೆ ಅವ್ರು ಹೇಳಿದ್ರು ಏನಂತಂದರೆ, ಎಲ್ಲೋದ್ರೂ ಕೂಡ ನನಗೆ ಅಡ್ಡನೇ ಬರ್ತಾರ. ಯಾಕಂತಂದರೆ ಇಬ್ಬಿಬ್ಬರು ಓಟ್ ಮಾಡಿದರು, ತುಕಾಲಿ ಅವ್ರಿಗೆ ಇಬ್ಬರು ಓಟ್ ಮಾಡಿದ್ರು. ಯಾರ್ಯಾರಪ್ಪ ಅಂತಂದರೆ ಕಾರ್ತಿಕ್ ಅವರು ಮತ್ತು ವರ್ತೂರ್ ಸಂತೋಷ್ ಅವರು. ಪ್ರತಾಪ್ ಅವರಿಗೆ ಓಟ್ ಮಾಡಿರೋದು ಸಂಗೀತ ಅವರು, ವಿನಯ್ ಅವರು. ಈಗ ಇಬ್ಬಿಬ್ರು ಆದ್ರಲ್ಲ, ಹಾಗಾಗಿ ಇದು ರದ್ದಾಗ್ಬಿಡ್ತು, ಅಂದರೆ ಕ್ಯಾಪ್ಟನ್ ಆಗೋದಿಲ್ಲ ಅಂತ ಹೇಳಿದ್ರು. ಇಬ್ಬರ ಮಧ್ಯೆ ಯಾರಾದರೂ ಒಬ್ರು ಕ್ಯಾಪ್ಟನ್ ಆಗೋದಕ್ಕೆ ಬಹುಮತ ಯಾರ್ದು ಹೆಚ್ಚು ಬರುತ್ತೋ ಅವ್ರು ಕ್ಯಾಪ್ಟನ್ ಆಗ್ಬೋದಿತ್ತು. ಆದರೆ ಇಲ್ಲಿ ಇಬ್ಬರ ಆಸೆ ಕೂಡ ನೆರವೇರಲೇ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ಆಸೆ ಇದೆ ಅಂತಲೇ ಹೇಳ್ಬೋದು ತುಕಾಲಿ ಅವರಿಗೆ. ಅದಕ್ಕೆ ಅವ್ರು ತುಂಬಾ ಹತ್ತಿದಾರ. ಇಲ್ಲಿ ವರ್ತೂರ್ ಸಂತೋಷ್ ಅವ್ರ ಜೊತೆ ಮಾತಾಡುವಾಗ ಹೇಳಿದರು, ಎಲ್ಲದಕ್ಕೂ ಅಡ್ಡ, ನಾನು ಏನು ಮಾಡಿದ್ರು ಅದಕ್ಕೆ ಅಡ್ಡನೇ ಬರ್ತಾವೆ, ಲಾಸ್ಟಿಗೆ ಇದಕ್ಕೂ ಅಡ್ಡ ಬಂದ, ಕ್ಯಾಪ್ಟನ್ ಆಗೋಕ್ಕೂ ಬಿಡಲಿಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿ ಕಣ್ಣಾಗ ನೀರು ತುಂಬ್ಕೊಂಡ್ರಂತಲೇ ಹೇಳ್ಬೋದು ತುಕಾಲಿ ಅವರು. ಅದಕ್ಕೆ ವರ್ತೂರ್ ಸಂತೋಷ್ ಅವರು ಇರಲಿ ಬಾ, ಏನಾಗುತ್ತೆ ಅದೆಲ್ಲ ಬಿಟ್ಬಿಡು ಅಂಥೇಳಿ ತುಂಬ ಧೈರ್ಯವನ್ನು ತುಂಬಿದ್ರು ಅಂತಲೇ ಹೇಳ್ಬೋದು. ಆದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಬೇಕು ಅಂಥೇಳಿ ತುಂಬ ಹಸಿವಿತ್ತಲ್ವ, ಅದು ಮಾತ್ರ ನೆರವೇರಲೇ ಇಲ್ಲ ಅಂತಲೇ ಹೇಳ್ಬೋದು. ಹೋಗ್ಬಿಟ್ಟು ಬೆಡ್ ಮೇಲೆ ಕೂಡ ಮಲಗೋದು ಅದೆಲ್ಲವನ್ನು ಮಾಡಿದ್ರು ಅವರು ತುಕಾಲಿ ಅವರು. ಅವರಿಗೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಇಲ್ಲಿವರೆಗೂ ಕೂಡ ಕ್ಯಾಪ್ಟನ್ ಆಗೇ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕ್ಯಾಪ್ಟನ್ ಆಗದೆ ಇಲ್ಲಿವರೆಗೂ ಕೂಡ ಬಂದಿದ್ದಾರಲ್ವಾ ಪ್ರತಾಪ್ ಅವರು ಮತ್ತು ಇವರು, ಅದೇ ಗ್ರೇಟ್ ಅಲ್ವಾ? ಸೊ ನಿಮ್ಗೇನು ಅನ್ನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಸಂಗೀತ ಅವರ ಆಸೆ ಮತ್ತು ಕಾರ್ತಿಕ್ ಅವರ ಆಸೆ, ವಿನಯ್ ಅವರ ಆಸೆ, ಆಮೇಲೆ ವರ್ತೂರ್ ಸಂತೋಷ್ ಅವರ ಆಸೆ, ಇವರೆಲ್ಲರ ಆಸೆಗಳನ್ನು ಕೇಳಿದಂತಹ ಬಿಗ್ ಬಾಸ್ ಅವರು ನೆರವೇರಿಸ್ತಾರ. ರಕ್ಷಿತ್ ಶೆಟ್ಟಿ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಹೇಳಿದಾರಲ್ವ. ಆಮೇಲೆ ವರ್ತೂರ್ ಸಂತೋಷ್ ಅವರು ಅಂದರೆ ಹಳ್ಳಿಕಾರ್ದು ಅಂದರೆ ಎತ್ತುಗಳು ಏನಿದಾವೋ ಅವೇ ಇಲ್ಲಿಗೆ ಬರ್ಬೇಕಂತ ಹೇಳಿದಾರ. ಯಾಕಂತಂದರೆ ಡ್ರೋನ್ ಬಂದು ಹೋಯ್ತಲ್ಲ, ಅದೇ ಥರ ನಮ್ಮ ಎತ್ತುಗಳು ಕೂಡ ಅಂದರೆ ಹಳ್ಳಿಕಾರ್ದು ಬರಬೇಕು ಅಂಥೇಳಿ ಒಂದು ಮಾತನ್ನು ಹೇಳಿದಾರ. ಇವರ ಒಂದು ಆಸೆ ನೆರವೇರುತ್ತಾ ಇಲ್ವಾ? ಆಮೇಲೆ ಇನ್ನೊಂದು ಹೇಳಿದ್ರು ಅವ್ರು, ಏನಪ್ಪ ಅಂತಂದರೆ ಬಿಗ್ ಬಾಸ್ ವಾಯ್ಸ್ ಏನು ಕೇಳ್ತಿದ್ದೀವೋ ಬಿಗ್ ಬಾಸನ್ನು ನಾವು ನೇರವಾಗಿ ನೋಡಬೇಕು ಅಂಥೇಳಿ ಒಂದು ಮಾತನ್ನು ಹೇಳಿದ್ರು. ಇದು ಆಸೆ ಅಂತೂ ಆಗೋದೇ ಇಲ್ಲ, ಅಸಾಧ್ಯ, ಇದು ಬೇರೆ ಕೇಳ್ರಿ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದ್ರು. ಇವರ ಈ ಒಂದು ಆಸೆ ಮಾತ್ರ ನೆರವೇರೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಇವರ ಎತ್ತುಗಳು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ಅವರು ಎಲ್ರಿಗೂ ಕೂಡ ಒಂದು ಅಂದರೆ ಪ್ರೋತ್ಸಾಹ ಮಾಡ್ತಾರಲ್ವ, ಅವ್ರಿಗೆ ಇನ್ನೂ ಸ್ವಲ್ಪ ಹುಮ್ಮಸ್ಸಾಗೋದಕ್ಕೆ, ಇನ್ನೂ ತುಂಬ ಚೆನ್ನಾಗಿ ಆಡೋದಕ್ಕೆ ಈ ಥರ ಎಲ್ಲ ಟ್ರೈ ಮಾಡ್ತಿರ್ತಾರಲ್ವ ಬಿಗ್ ಬಾಸ್ ಅವರು ಕೂಡ. ಆಮೇಲೆ ಈ ಕಡೆ ಕಾರ್ತಿಕ್ ಅವರು ಅಂದರೆ ಸುದೀಪ್ ಸರ್ ಅವರಿಗೋಸ್ಕರನೇ ಒಂದು ಸಾಂಗ್ ಆಡಬೇಕು, ಅವ್ರಿಗೋಸ್ಕರನೇ ನಾನು ಒಂದು ಡೈಲಾಗ್ನ ಡೆಡಿಕೇಟ್ ಮಾಡಬೇಕು, ಈ ಥರ ಎಲ್ಲ ಹೇಳಿದ್ದಾರೆ. ಅವ್ರದ್ದು ಯಾವ ಒಂದು ಆಸೆ ನೆರವೇರುತ್ತೆ ಕಾದು ನೋಡಬೇಕಾಗಿದೆ. ಈ ಕಡೆ ವಿನಯ್ ಅವರು ಇದ್ದಾರಲ್ವ, ಅವರು ಗಿಲಿ ಅವರು ಇದ್ದಾರಲ್ವ, ಅವರು ಬಂದು ಕಾಸಿ ಇಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರೊಂದು
ಎಲ್ಲರನ್ನ ನಗಿಸೋದು, ಒಂದು ಪರ್ಫಾರ್ಮೆನ್ಸ್ನ ನಾವು ನೋಡಬೇಕು, ಅವ್ರು ಈ ಒಂದು ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ನಾನು ಸುದೀಪ್ ಅವರ ಒಂದು ಮೂವಿನ ನೋಡಬೇಕು, ಚಿಪ್ಸ್ ತಿನ್ಕಂತ ಜ್ಯೂಸ್ ಕೊಡ್ಕಂತ ಅಂತ ಹೇಳಿ ಈ ಥರ ಎಲ್ಲ ಹೇಳಿದ್ದಾರೆ. ಸೊ ಇವರ ಯಾವ ಆಸೆ ನೆರವೇರುತ್ತೋ ಕಾದು ನೋಡಬೇಕು. ಆಮೇಲೆ ನಿಮಗೆ ಗೊತ್ತಿದೆ ಅಲ್ವಾ, ಸಂಗೀತ ಅವ್ರಿಗೂ ಕೂಡ ಅವ್ರ ಅತ್ತಿಗೆ ಜೊತೆ ಮಾತಾಡಬೇಕು. ಅವ್ರ ಅತ್ತಿಗೆ ಅಂದರೆ ತುಂಬ ಇಷ್ಟಪಡ್ತಾರೆ ಸಂಗೀತ ಅವರು. ಅವ್ರ ಅತ್ತಿಗೆ ಏನಂದರೆ ಬಿಟ್ಕೊಡಲ್ಲ ಅಂತಲೇ ಹೇಳ್ಬೋದು. ಅವ್ರ ಅತ್ತಿಗೆ ಜೊತೆ ಕೂಡ ಇರಬೇಕು, ನಾನು ಅವತ್ತು ಟೈಮ್ ಸ್ಪೆಂಡ್ ಜಾಸ್ತಿ ಮಾಡಿಲ್ಲ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದಾರಲ್ವ. ಸೊ ನೋಡೋಣ ಯಾರ ಆಸೆ ಯಾವುದು ನೆರವೇರುತ್ತೋ ಅಂಥೇಳಿ. ಆಮೇಲೆ ಫಸ್ಟ್ ಪ್ಲೇಸಿಗೆ ಅಂತ ಹೇಳಿ ಎಲ್ಲರೂ ಕೂಡ ಗುದ್ದಾಡಕತ್ತಾರ, ಎಂಟರ್ಟೈನ್ಮೆಂಟ್ ಯಾರು ಮಾಡಿದ್ದಾರೆ ಯಾರಿಲ್ಲ ಅಂಥೇಳಿ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಅಂದರೆ ತುಂಬ ಜಗಳ ನಡೀತಿದೆ, ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಾಳಿನ ರಿವ್ಯೂವಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿತ್ತು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.